ಹಂಚಿಕೆಯನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. 10 ದಿನದ ನಂತರ ಸಚಿವರುಗಳಿಗೆ ಇಲಾಖೆಯ ಜವಾಬ್ದಾರಿಯನ್ನ ಹಂಚಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ 10 ದಿನ ಆಯಿತು, ಖಾತೆ ಹಂಚಿಕೆ ಆಗಿರಲಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಕೆಲ ಶಾಸಕರಿಗೆ ಅಸಮಾಧಾನ ಆಯಿತು. ಅದನ್ನ ತಣಿಸೋದ್ರಲ್ಲೇ ಬ್ಯುಸಿ ಆದ್ರು ನಾಯಕರು. 10 ದಿನದ ನಂತರ ಈಗ ಸಚಿವರುಗಳಿಗೆ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ ಸಿಎಂ. 19 ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 3ರಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದಂತ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಆಗಸ್ಟ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು 12ನೇ ತಾರೀಕು, ಇವತ್ತು ಖಾತೆ ಹಂಚಿಕೆ ಆಗಿದೆ. ಹೈಕಮಾಂಡ್ ಒಪ್ಪಿಗೆ ನಂತರ ಸಚಿವರುಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಖಾತೆ ಹಂಚಿಕೆ ಮಾಡಿದ್ದಾರೆ. ವಿಸ್ತರಣೆ ನಂತರ ಬಂಡಾಯದ ಕಾರಣಕ್ಕೆ ಖಾತೆ ಹಂಚಿಕೆ ವಿಳಂಬ ಆಗಿತ್ತು. ಆಗಸ್ಟ್ 3ರಂದು ನಡೆದಂತ ಪ್ರಮಾಣ ವಚನ ಸ್ವೀಕರಿಸಿ 10 ದಿನ ಕಳೆದರೂ ಕೂಡ ಸಚಿವರ ಖಾತೆ ಇನ್ನೂ ಇತ್ಯರ್ಥ ಆಗಿರಲಿಲ್ಲ. 19 ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಿದೆ. ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನ ನೋಡ್ತಾ ಇದ್ರಿ. ಸಚಿವ ಸಂಪುಟ ವಿಸ್ತರಣೆಯ ನಂತರ ಅನೇಕರು ಬಂಡಾಯ ಎದ್ದಿದ್ರು. ಆ ಕಾರಣಕ್ಕಾಗಿ ಖಾತೆ ಹಂಚಿಕೆ ವಿಳಂಬ ಆಯಿತು. ಮೊದಲ ಹಂತದಲ್ಲಿ ಸಂಪುಟ ರಚನೆ ಆದಾಗ್ಲೂ ಕೂಡ ಖಾತೆ ಹಂಚಿಕೆಯ ನಂತರ ಒಂದಷ್ಟು ಅಪಸ್ವರಗಳು ಕೇಳಿಬಂದಿತ್ತು. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸಚಿವರುಗಳು ಖಾತೆ ಹಂಚಿಕೆಯ ನಂತರ ಖಾತೆ ತೆಗೆದಿದ್ರು. ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ರಾಜೀನಾಮೆ ತನಕ ಹೋಗಿತ್ತು. ಒಂದು ಕಡೆ ವಿಸ್ತರಣೆ ನಂತರ ಶಾಸಕರುಗಳು ಬಂಡಾಯ ಎದ್ದಿದ್ರು. ಅದರ ಮಧ್ಯದಲ್ಲಿ ಖಾತೆ ಹಂಚಿಕೆ ಆದ್ರೆ ಮತ್ತೊಂದಷ್ಟು ಅಸಮಾಧಾನ ಭುಗಿಲೇಳತ್ತೆ ಅಂತ ವಿಳಂಬ ಆಗಿತ್ತು. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ? ಅಜಯ್ ಸಿಂಗ್, ಮೂರು ಬಾರಿ ಶಾಸಕರು. ಎಚ್ ಸಿ ಬಾಲಕೃಷ್ಣ ಅರಣ್ಯ ಖಾತೆ ಸಿಕ್ಕಿದೆ. ಅಜಯ್ ಸಿಂಗ್ ಅವರಿಗೆ ಅರಣ್ಯ ಖಾತೆ ಆದ್ರೆ ಎಚ್ ಸಿ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆ. ಕೆಎಸ್ ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಖಾತೆ ಸಿಕ್ಕಿದೆ. ಒಂದು ಬಾರಿ ಶಾಸಕರಾಗಿದ್ದವರು. ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಖಾತೆ ಸಿಕ್ಕಿದೆ. 6 ಬಾರಿ ಶಾಸಕರಾಗಿದ್ದರು. ಇನ್ನು ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆ. ಕಳೆದ ಬಾರಿಯೂ ಕೂಡ ಕೃಷಿ ಖಾತೆ ಸಿಕ್ಕಿತ್ತು ಚಲುವರಾಯಸ್ವಾಮಿ ಅವರಿಗೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆ ಸಿಕ್ಕಿದೆ. 4 ಬಾರಿ ಶಾಸಕರು. ಇನ್ನು ಮಧು ಬಂಗಾರಪ್ಪ ಶಿಕ್ಷಣ ಖಾತೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಿಕ್ಕಿದೆ. ಸಂಪುಟ ದರ್ಜೆಯ ಸ್ಥಾನ ಬಿ ನಾಗೇಂದ್ರ ಅವರಿಗೆ 4 ಬಾರಿ ಶಾಸಕರು. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದರ ಬಗ್ಗೆ ಸಾಕಷ್ಟು ಅಪಸ್ವರ ಇದೆ. ನರೇಂದ್ರ ಸ್ವಾಮಿ ಅವರಿಗೂ ಸಂಪುಟ ದರ್ಜೆ. 3 ಬಾರಿ ಶಾಸಕರಾಗಿದ್ದರು. ಪಶುಸಂಗೋಪನೆ ಖಾತೆ ಪುಟ್ಟರಂಗ ಶೆಟ್ಟಿ ಅವರಿಗೆ. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಅನ್ನೋದನ್ನ ನೋಡ್ತಾ ಇದ್ರಿ. ಟಿ ರಘುಮೂರ್ತಿ ಅವರಿಗೆ ಸಂಪುಟ ದರ್ಜೆ. 3 ಬಾರಿ ಶಾಸಕರಾಗಿದ್ರು. ರಿಜ್ವಾನ್ ಅರ್ಷದ್ ವಕ್ಫ್ ಖಾತೆ. ರುದ್ರಪ್ಪ ಲಮಾಣಿ 3 ಬಾರಿ ಶಾಸಕರಾಗಿದ್ರು. ಸಂಪುಟ ದರ್ಜೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಖಾತೆ ಸಿಕ್ಕಿದೆ. ಸಚಿವರಿಗೆ ಈಗ ಖಾತೆ ಹಂಚಿಕೆ ಆಗಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ಇನ್ನು ಕೆಲವರಿಗೆ ಖಾತೆ ಹಂಚಿಕೆ ಆಗಬೇಕಾಗಿದೆ. ಯಾವ್ಯಾವ ಖಾತೆ ಅನ್ನೋದು? ಜಮೀರ್ ಅಹಮದ್ ವಸತಿ ಖಾತೆ. ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು.
ವಸತಿ ಖಾತೆ ಸಿಕ್ಕಿದೆ. ಇನ್ನು ಅಜಯ್ ಸಿಂಗ್ ಅವರಿಗೆ ಅರಣ್ಯ ಖಾತೆ, ಎಸ್ ಸಿ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆ ಸಿಕ್ಕಿದೆ. ಇನ್ನು ಕೆಲವರಿಗೆ ಯಾವ ಖಾತೆ ಅನ್ನೋದು ಸಿಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಅಂತೂ 10 ದಿನದ ನಂತರ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಿದೆ. ಇನ್ನು ಕೆಲವರಿಗೆ ಯಾವ್ಯಾವ ಖಾತೆ ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ. ಒಟ್ಟಾರೆ ಕ್ಲಾರಿಟಿ ಯಾವಾಗ ಸಿಗ್ಬೋದು? ಶ್ವೇತಾ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ನೂತನ ಸಚಿವರನ್ನ ಆಯ್ಕೆ ಮಾಡೋದು ಕೂಡ ತುಂಬಾ ತಡ ಆಯಿತು. ಅದಾದ ಬಳಿಕ ಬೇಗ ಖಾತೆ ಹಂಚಿಕೆ ಮಾಡಬೇಕಾಗಿತ್ತು. ಅಧಿವೇಶನಕ್ಕೆ ಇನ್ನೆರಡೇ ದಿನ ಬಾಕಿ ಇರೋದು. ಇವಾಗ ಅವರು ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ. ಸೊ ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸಾಕಷ್ಟು ತಯಾರಿಯನ್ನ ಸಚಿವರು ಕೂಡ ಮಾಡ್ಕೋಬೇಕಾಗತ್ತೆ, ನೂತನ ಸಚಿವರು. ಸೊ ಹೀಗಾಗಿ ಎಲ್ಲಾ ತಯಾರಿಯನ್ನ ಇವತ್ತಿನಿಂದಲೇ ಆರಂಭಿಸಿ ಅಂತ ಹೇಳಿ ಖಾತೆಗಳನ್ನ ಹಂಚಿಕೆ ಮಾಡಿರುವಂತದ್ದು. ಅದರಲ್ಲೂ 13 ಜನರ ಹೆಸರು ಮಾತ್ರ ಈಗ ಫೈನಲ್ ಆಗಿದೆ. 13 ಜನರಿಗೆ ಯಾವ್ಯಾವ ಖಾತೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಈಗ ಫೈನಲ್ ಆಗಿರುವಂಥದ್ದು. ಚಲುವರಾಯಸ್ವಾಮಿ ಅವರಿಗೆ ಹಳೆಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅವರು ತೆಗೆದುಕೊಂಡಂತಹ ಖಾತೆಯನ್ನೇ ಮುಂದುವರೆಸಲಾಗ್ತಾ ಇದೆ. ಅದರ ಜೊತೆಗೆ ಯಾರನ್ನೆಲ್ಲ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ ಅಂತಹ ಖಾತೆಗಳನ್ನ ತೆಗೆದು ಕೆಲವೊಂದು ಖಾತೆಗಳನ್ನ ಹೊಸಬರಿಗೆ ಕೊಟ್ಟಿರುವಂಥದ್ದು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿದ್ದಂತಹವರ ಬಳಿ ಇದ್ದಂತಹ ಖಾತೆಯನ್ನ ಈಗ ಬಸವಂತಪ್ಪ ಅವರಿಗೆ ಕೊಟ್ಟಿದ್ದಾರೆ, ಮೀನುಗಾರು ಮತ್ತು ಬಂದರು ಇಲಾಖೆ. ಇನ್ನು ಮುನಿಯಪ್ಪ ಅವರು ಕೂಡ ತಮಗೆ ಖಾತೆ ಬೇಡ, ನಮಗೆ ಹಳೆ ಖಾತೆ ಏನಿತ್ತು ಆಹಾರ ಇಲಾಖೆ, ಆ ಖಾತೆ ಬೇಡ, ನನಗೆ ಹೊಸ ಖಾತೆಯನ್ನ ಕೊಡಿ ಅಂತ ಹೇಳಿ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಅದರಂತೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಕೊಡಲಾಗಿದೆ. ಇನ್ನು ಬಾಲಕೃಷ್ಣ ಅವರಿಗೂ ಕೂಡ ಸಣ್ಣ ನೀರಾವರಿ ಖಾತೆಯನ್ನ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಟ್ರೆ ಅವರು ಸಮರ್ಥವಾಗಿ ನಿಭಾಯಿಸಬಲ್ಲರು ಅನ್ನುವಂಥದ್ದನ್ನ ಒಂದಷ್ಟು ಲೀಸ್ಟ್ ಅನ್ನ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಇಟ್ಕೊಂಡಿದ್ರು. ಅದರ ಜೊತೆಗೆ ಹೈಕಮಾಂಡ್ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಈಗ ಫೈನಲ್ ಆಗಿ ಖಾತೆ ಹಂಚಿಕೆಯನ್ನ ಮಾಡಿರುವಂತದ್ದು. ಆದ್ರೆ 19 ಜನ ಯಾರು ನೂತನವಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಸಚಿವರು, ಅಷ್ಟು ಜನರಿಗೂ ಕೂಡ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಇನ್ನು 6 ಜನರಿಗೆ ಖಾತೆ ಹಂಚಿಕೆ ಮಾಡಬೇಕಾಗಿದೆ. ಅದರಲ್ಲೂ ನಾಗೇಂದ್ರ ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ ಪುಟ್ಟರಂಗ ಶೆಟ್ಟಿ ಅವರು ಇರಬಹುದು. ಈ ರೀತಿಯಾಗಿ 6 ಜನರಿಗೆ ಖಾತೆ ಹಂಚಿಕೆಯನ್ನ ಸದ್ಯಕ್ಕೆ ಇನ್ನೂ ಮಾಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬಹುತೇಕ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಈ 6 ಜನರಿಗೂ ಕೂಡ ಖಾತೆ ಹಂಚಿಕೆಯನ್ನ 11 ಗಂಟೆಯ ಒಳಗೆ ಫೈನಲ್ ಮಾಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಫೈನಲ್ ಆದ ಬಳಿಕ ನೇರವಾಗಿ ರಾಜಭವನಕ್ಕೆ ಕಳಿಸ್ತಾರೆ. ಅಲ್ಲಿಂದ ಲಿಸ್ಟ್ ಅನ್ನ ಫೈನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಬಹುದು. ಆದ್ರೆ ಯಾರ್ಯಾರು ಅಸಮಾಧಾನಿತರಾಗಿದ್ರು ಅಂತವರಿಗೆ ಹೆಚ್ಚುವರಿ ಖಾತೆಯನ್ನ ಕೊಡೋದ್ರ ಬದಲು ಅವರಿಗೆ ಬೇಕಾದಂತಹ ಖಾತೆಯನ್ನ ಕೊಟ್ರೆ ಅವರು ಸರ್ಕಾರಕ್ಕೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡಿ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರನ್ನ ತರಬಹುದು ಅನ್ನುವಂಥದ್ದನ್ನ ಗಮನಿಸಿದಂತೆ ಕಾಣಿಸ್ತಾ ಇದೆ. ಆ ದೃಷ್ಟಿಯಿಂದಲೇ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಟ್ಟಿದ್ದಾರೆ. ಇನ್ನು ಅದರ ಜೊತೆಗೆ ಯತೀಂದ್ರ ಅವರ ಹತ್ರ ಇರುವಂತಹ ಖಾತೆ ಏನಿದೆ, ನಗರಾಭಿವೃದ್ಧಿಯ ಖಾತೆ ಕೂಡ ಚೇಂಜ್ ಆಗಬಹುದು ಅನ್ನುವಂತಹ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಖಾತೆಗಳು ಚೇಂಜ್ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಈಗ ಯುಟಿ ಖಾದರ್ ಅವರ ಬಳಿ ಮೈನಾರಿಟಿ ವಕ್ಫ್, ಅದರ ಜೊತೆಗೆ ಆರೋಗ್ಯ ಇಲಾಖೆಯ ಖಾತೆ ಕೂಡ 3 ಖಾತೆಗಳು ಕೂಡ ಇದೆ. ಸೊ ಅದರಲ್ಲಿ ಒಂದು ಆರೋಗ್ಯ ಇಲಾಖೆಯ ಖಾತೆ ಏನಿದೆ, ಆ ಆರೋಗ್ಯ ಇಲಾಖೆಯನ್ನ ತೆಗೆದು ಯತೀಂದ್ರ ಅವರಿಗೆ ಕೊಡಬಹುದು ಅನ್ನುವಂತಹ ಚರ್ಚೆಗಳು ಸದ್ಯಕ್ಕಿರುವಂತದ್ದು. ಆದ್ರೆ 11 ಗಂಟೆಯ ಬಳಿಕ ಏನು ಒಂದು ಫೈನಲ್ ಲಿಸ್ಟ್ ಬರುತ್ತೆ, ಅದರಲ್ಲಿ ಬಹುತೇಕ ಖಾತೆಗಳೆಲ್ಲರದು ಕೂಡ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಆದ್ರೆ ಸದ್ಯಕ್ಕೆ ನಮಗೆ 13 ಜನರಿಗೆ ಯಾವ್ಯಾವ ಖಾತೆಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂತಹ ಸಚಿವರು ಮತ್ತೆ ನಾಯಕರ ಮೀಟಿಂಗ್ ಏನಿದೆ, ಆ ಮೀಟಿಂಗ್ ಅಷ್ಟರಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಬಹುದು. 19 ಜನ ನೂತನವಾಗಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅಂತವರ ಖಾತೆಗಳು ಫೈನಲ್ ಆಗಿ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದೆ. ಶ್ವೇತಾ, ಓಕೆ ವಿದ್ಯಾ, ಈ ಖಾತೆ ಅದಲು ಬದಲಾಗತ್ತೆ ಸಚಿವ ಸ್ಥಾನ ಅಂತ ಅಂದ್ರು. ಯಾಕಂದ್ರೆ ಒಂದಷ್ಟು ಜನ ಶಾಸಕರು ಅಸಮಾಧಾನಗೊಂಡಿದ್ರು. ಅಸಮಾಧಾನವನ್ನ ತಣಿಸೋದಕ್ಕೆ ಕೆಲವೊಂದಷ್ಟು ಜನರನ್ನ ಸಂಪುಟದಿಂದ ಕೈ ಬಿಡ್ತಾರ. ಈ ಅದಲು ಬದಲು ಸೂತ್ರವನ್ನ ಡಿ.ಕೆ. ಶಿವಕುಮಾರ್ ಅವರು ಅಪ್ಲೈ ಮಾಡ್ತಾರೆ. ಜೊತೆಗೆ ಒಬ್ಬ ಮಹಿಳೆಗೂ ಕೂಡ ಸ್ಥಾನವನ್ನ ಕೊಡಬೇಕಾಗಿದೆ. ಇದ್ರ ಬಗ್ಗೆನೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ನಡೆದಿತ್ತು. ಆದ್ರೆ ಈಗ ಅವೆಲ್ಲಕ್ಕೂ ಫುಲ್ ಸ್ಟಾಪ್. ಶ್ವೇತಾ, ಇನ್ನೂ ಕೂಡ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿಲ್ಲ. ಯಾಕಂದ್ರೆ ಒಂದು ಮಹಿಳೆಗೆ ಸ್ಥಾನ ಕೊಡಬೇಕು, ಅದರ ಜೊತೆಗೆ ಆ ಸ್ಥಾನ ಈಗ ಇರುವಂತಹ ಒಬ್ಬರಿಗೆ ಸಚಿವ ಸಂಪುಟದಲ್ಲಿ ಯಾರನ್ನೂ ನಾವು ತೆಗಿಯಲ್ಲ, ಒಂದೇ ಮಹಿಳೆ ಇದೆ, ಒಂದೇ ಮಹಿಳೆಗೆ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಅದು ಕುರುಬ ಮಹಿಳೆನೇ ಆಗಿರಬೇಕು. ಕುರುಬ ಸ್ಥಾನ ಆಗಿರೋ ಕಾರಣಕ್ಕಾಗಿ ಕಳೆದ ಸಚಿವ ಸಂಪುಟದಲ್ಲಿ ಅವರಿಗೆ 3 ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು ಇತ್ತು. ಈ ಸಚಿವ ಸಂಪುಟದಲ್ಲೂ ಕೂಡ ಕುರುಬರಿಗೆ 3 ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಈಗ ಆಲ್ರೆಡಿ ಬೈರತಿ
ಸುರೇಶು ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಇಬ್ರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು. ಅವರಿಬ್ಬರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಈಗ ಅವರಿಗೆ ಖಾಲಿರುವಂತದ್ದು ಒಂದು ಮಹಿಳೆಯ ಸ್ಥಾನ, ಅದರ ಜೊತೆಗೆ ಕುರುಬ ಸ್ಥಾನವನ್ನು ಕೂಡ ನಾವು ತುಂಬಬಹುದು ಅನ್ನುವಂತ ದೃಷ್ಟಿಯಿಂದಾಗಿ ಶಾಂತೇಗೌಡರಿಗೆ ಅವರು ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ಆಯ್ಕೆ ಮಾಡಿದ್ರು. ಎರಡು ಅಂದ್ರೆ ಕುರುಬ ಕೋಟನೂ ಆಗುತ್ತೆ, ಮಹಿಳಾ ಕೋಟೆಯನ್ನು ಕೂಡ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದಾಗಿ ಶಾಂತೇಗೌಡರನ್ನ ಅವರು ಆಯ್ಕೆಯನ್ನ ಮಾಡಿದ್ರು. ಆದ್ರೆ ಶಾಂತೇಗೌಡರ ಹೆಸರು ಬರ್ತಿದ್ದಂಗೆ ಸಿದ್ದರಾಮಯ್ಯನವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾನು ಬೇರೆ ಹೆಸರನ್ನ ಹೇಳಿದ್ದೆ, ನೀವು ಈ ಹೆಸರನ್ನ ಯಾಕೆ ಸೇರಿಸಿದ್ರಿ, ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಶಾಂತೇಗೌಡರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದನ್ನ ಸಿದ್ದರಾಮಯ್ಯನವರು ತಪ್ಪಿಸಿದ್ರು ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕಿದೆ. ಈಗ ಶಾಂತೇಗೌಡರಿಗೆ ಹೊರತುಪಡಿಸಿದ್ರೆ ಬೇರೆ ಯಾವ ಮಹಿಳೆಗೆ ಕೊಟ್ಟರು ಕೂಡ, ಈಗ ಲಿಂಗಾಯತ ಮಹಿಳೆಗೆ ಕೊಟ್ರೆ ಅದು ಕೂಡ ಎಫೆಕ್ಟ್ ಆಗುತ್ತೆ, ಲಿಂಗಾಯತರು ಜಾಸ್ತಿ ಸಂಖ್ಯೆಯಲ್ಲಿ ಆಗ್ತಾರೆ. ಇನ್ನು ಒಕ್ಕಲಿಗ ಮಹಿಳೆಗೆ ಕೊಟ್ರೆ ಅದು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಆಗುತ್ತೆ. ಇನ್ನು ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಾಗಿ ಕೊಡಬಹುದು ಈ ನಿಟ್ಟಿನಲ್ಲಿ, ಅಥವಾ ಹಿಂದುಳಿದ ವರ್ಗಕ್ಕೆ ಕೊಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಸದ್ಯಕ್ಕಂತೂ ಅಧಿವೇಶನ ಮುಗಿಯೋವರೆಗೂ ಕೂಡ ಮಹಿಳೆಯನ್ನ ಆ ಸ್ಥಾನಕ್ಕೆ, ಒಂದು ಸ್ಥಾನ ಏನ್ ಖಾಲಿ ಇದೆ ಆ ಸ್ಥಾನಕ್ಕೆ ತೆಗೆದುಕೊಳ್ಳೋದಂಥದ್ದು ಬಹುತೇಕ ಡೌಟ್ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಶಾಸಕರು ಯಾರೆಲ್ಲ ಸಚಿವ ಸಂಪುಟದಲ್ಲಿ ನಾವು ಸೇರ್ಪಡೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು, ಅದರ ಜೊತೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ವಿಜಯನಗರ ಕೃಷ್ಣಪ್ಪ ಅವರು ಹೈಕಮಾಂಡ್ ಆಗ್ಲಿ ಅದರ ಜೊತೆಗೆ ಸಿಎಂ ಆಗ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ, ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನ ಮಾಡಿದ್ರು. ಆದ್ರೆ ಸದ್ಯಕ್ಕೆ ಆ ರೀತಿಯಾದಂತಹ ಬೆಳವಣಿಗೆಗಳು ಆಗೋ ರೀತಿ ಕಾಣ್ತಾ ಇಲ್ಲ. ಯಾಕಂದ್ರೆ ಒಕ್ಕಲಿಗ ಸಮುದಾಯದಿಂದ ಒಬ್ಬ ಸಚಿವರನ್ನ ತೆಗೆದು ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಾಗಿತ್ತು. ಅದರಲ್ಲೂ ಎರಡು ಹೆಸರುಗಳು ಕೇಳಿ ಬರ್ತಾ ಇತ್ತು. ಒಂದು, ಬಾಲಕೃಷ್ಣ ಅವರು ಸ್ವತಃ ಸಿಎಂ ಏನಾದ್ರು ನನಗೆ ಸಚಿವ ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರೇನಾದ್ರು ಹೇಳಿದ್ರೆ ನಾನು ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಇದೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನೊಂದು ಕಡೆ ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಕಳೆದ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಂತಹ ಕಾರಣಕ್ಕಾಗಿ ಅವರನ್ನ ಕೈ ಬಿಟ್ಟು ಕೃಷ್ಣಪ್ಪ ಅವರಿಗೆ ಸ್ಥಾನ ಕೊಡಬಹುದು ಅನ್ನುವಂತಹ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಈಗ ಇಬ್ಬರಿಗೂ ಕೂಡ ಖಾತೆ ಹಂಚಿಕೆ ಮಾಡಲಾಗಿದೆ. ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನ ಕೊಡಲಾಗಿದೆ, ಅದರ ಜೊತೆಗೆ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ಆದ್ರೆ ಇದೇ ಸಚಿವ ಸಂಪುಟದಲ್ಲಿ ಇರುವಂತಹ ಶಿವಲಿಂಗೇಗೌಡರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಸೊ ಅದು ಕೂಡ 11 ಗಂಟೆಯ ಒಳಗೆ ಖಾತೆ ಹಂಚಿಕೆ ಆಗಬಹುದು ಅಂತಿದೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಧಿವೇಶನ ಮುಗಿದು 6 ತಿಂಗಳಾಗುವವರೆಗೂ ಕೂಡ ಈ ರೀತಿಯಾಗಿ, ಅಂದ್ರೆ ಈಗ ತೆಗೆದುಕೊಂಡಿರುವಂತಹ ಸಚಿವರುಗಳನ್ನ ಕೈ ಬಿಟ್ಟು ಶಾಸಕರಿಗೆ ಅವಕಾಶ ಮಾಡಿಕೊಡಬಹುದಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಮಾತನಾಡ್ತಾರೆ, ಎಷ್ಟು ದಿನದ ಬಳಿಕ ಶಾಸಕರಿಗೆ, ಹೊಸ ಶಾಸಕರು ಅಂದ್ರೆ ಶಾಸಕರು ಏನಿದ್ದಾರೆ ಅವರಿಗೆ, ಅಸಮಾಧಾನಿತ ಶಾಸಕರಿಗೆ ಎಷ್ಟು ದಿನ ಆದ್ಮೇಲೆ ಅವರಿಗೆ ಸ್ಥಾನವನ್ನ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಕ್ರಮವನ್ನ ತೆಗೆದುಕೊಳ್ಳಬಹುದು. ಆದ್ರೆ ಸದ್ಯಕ್ಕೆ ಈ ತಕ್ಷಣ ಆಗಬಹುದು ಅನ್ನುವಂಥದ್ದು ಹೇಳೋದು ಸಾಕಷ್ಟು ಕಷ್ಟ ಆಗತ್ತೆ. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.